ರೆಕಾರ್ಡ್ ಪ್ರಕಾರ ಅಥವಾ ಅವರ ಒಂದು ರಿಸರ್ಚ್ ಪ್ರಕಾರ ಬೆಂಗಳೂರಲ್ಲಿ 1450 ಕೆರೆಗಳಿದ್ದು ಕೇವಲ 208 ಕೆರೆಗಳಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ, ಯಲಹಂಕದ ಕೋಗಿಲಿನಲ್ಲಿ ಅವ್ರ ಕೈಲಿ ಓಟ್ ಹಾಕ್ಸ್ಕೊಂಡು ಅವರಿಗೆ ಆಧಾರ್ ಕಾರ್ಡ್ ಕೊಟ್ಟು ಬೆಳಗ್ಗೆ JCBಗಳನ್ನ ನುಗ್ಗಿಸಿ ಅವರ ಜಾಗಗಳನ್ನ ಒಡೆದಾಕಿದ್ದು ನೋಡಿದ್ದೀವಿ. 30 ಎಕರೆಗೂ ಹೆಚ್ಚು ಒಂದು ಸಮಯದಲ್ಲಿ ತುಂಬಾ ದೊಡ್ಡ ಕೆರೆ, ಆ ದೊಡ್ಡ ಕೆರೆಯನ್ನ ಎಂಕ್ರೋಚ್ಮೆಂಟ್ ಮಾಡಿಕೊಂಡು ಇವತ್ತು ಯಾವ ಮಟ್ಟಕ್ಕೆ ತಂದಿಟ್ಟಿದ್ದಾರೆ ಅಂತಂದ್ರೆ, ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಟ್ರೂ ಲಾಸ್ ನ್ಯೂಸ್. ಒಂದು ಸಮಯದಲ್ಲಿ ಬೆಂಗಳೂರು ಗಾರ್ಡನ್ ಸಿಟಿ ಅನ್ನೋ ಹೆಸರಿತ್ತು. ಕಾರಣ ಇಷ್ಟೇನೆ, 15ನೇ ಶತಮಾನದಲ್ಲಿ ಬೆಂಗಳೂರಿನ ಕಟ್ಟಿದಂಥ ನಾಡಪ್ರಭು ಕೆಂಪೇಗೌಡರು ಸುಮಾರು 1450 ಕೆರೆಗಳನ್ನು ಸೃಷ್ಟಿ ಮಾಡಿ ಆ ಕೆರೆಗಳಿಂದ ಇಲ್ಲಿ ಜನಜೀವನವನ್ನು ಸಾಗಿಸುತ್ತಾ ಒಂದು ಉದಾಹರಣೆಯನ್ನು, ನಾಗರಿಕತೆಗೆ ಒಂದು ಉದಾಹರಣೆಯನ್ನು ಸೆಟ್ ಮಾಡಿದಂಥ ಕಾಲ ಒಂದು ರೀತಿ. ಆದರೆ ಕೆಂಪೇಗೌಡರ ಸ್ಟ್ಯಾಚ್ಯೂವನ್ನು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇಟ್ಬಿಟ್ಟು ಬೆಂಗಳೂರಲ್ಲಿ ಕೆಂಪೇಗೌಡರು ಕಟ್ಟಿದ್ದಂಥ ಕೆರೆಗಳನ್ನು ನುಂಗಿದ ಕಳೆದ 30 ವರ್ಷದಲ್ಲಿ 3 ಪಾರ್ಟಿಯ ರಾಜಕಾರಣಿಗಳು, ಅವರ ಚೇಲಾಗಳು, ಅವರ ಅಕ್ಕಪಕ್ಕ ಇರೋರು, ಭ್ರಷ್ಟ ಅಧಿಕಾರಿಗಳು ನುಂಗಾಕಿ 1450 ಕೆರೆಗಳನ್ನು ಇದ್ದಂಥ ಬೆಂಗಳೂರು ಇವತ್ತು ಕೇವಲ 208 ಕೆರೆಗಳಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ ಸ್ನೇಹಿತರೆ. ಆಮೇಲೆ ಇದೆಲ್ಲ ಡೇಟಾಬೇಸು ನಾನು ಯಾವುದು ಸೃಷ್ಟಿ ಮಾಡ್ಕೊಂಡು ಹೇಳಿದಂತಲ್ಲ, ಖ್ಯಾತ ಇನ್ಸ್ಟಿಟ್ಯೂಷನ್ ಆದಂಥ ಬೆಂಗಳೂರಲ್ಲಿ ಸದಾಶಿವನಗರದ ಪಕ್ಕದಲ್ಲಿರುವಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರ ರೆಕಾರ್ಡ್ ಪ್ರಕಾರ ಅಥವಾ ಅವರ ಒಂದು ರಿಸರ್ಚ್ ಪ್ರಕಾರ ಬೆಂಗಳೂರಲ್ಲಿ 1450 ಕೆರೆಗಳಿದ್ದು ಕಳೆದ 30 ವರ್ಷದಲ್ಲಿ ಈ ಕೆರೆಗಳು ನುಂಗಣ್ಣನವರ ಜೀವನಕ್ಕೆ ಒಂದು ಜೀವನ ಮಾಡಿಕೊಟ್ಬಿಟ್ಟಿದೆ. ಕಾರಣ ಯಾಕೆ ಅಂತಂತಂದರೆ, ಯಾವ ರೀತಿ ಅವರ ಆಸ್ತಿಗಳು, ನಮ್ಮ ರಾಜಕಾರಣಿಗಳು ಮತ್ತು ಭ್ರಷ್ಟ ಅಧಿಕಾರಿಗಳ ಆಸ್ತಿ 500, 1000, 1400 ಕೋಟಿ ಏರ್ತಾ ಹೋಯ್ತು. ಬೆಂಗಳೂರಲ್ಲಿ ಇದ್ದಂಥ ಸರ್ಕಾರಿ ಜಾಗಗಳಾಗಿರ್ಬೋದು ಅಥವಾ 1250 ಕಳ್ಳತನ ಆದಂಥ ಕೆರೆಗಳಾಗಿರ್ಬೋದು ಕಾಣೆಯಾಗ್ತಾ ಹೋಗ್ಬಿಡ್ತು. ನಾವೆಲ್ಲ ಮನೆ ನೋಡಿದ್ವಿ, ಯಲಹಂಕದ ಕೋಗಿಲಿನಲ್ಲಿ ಒಂದು 20 ಎಕರೆನಲ್ಲಿ ಸಣ್ಣ ಪುಟ್ಟ ಮನೆಗಳನ್ನ ಕಟ್ಕೊಂಡು ಸುಮಾರು 400 ಕುಟುಂಬಗಳು ಅಲ್ಲಿ ಜೀವನ ಮಾಡ್ತಾ ಇದ್ರೆ, ಅವ್ರ ಕೈಲಿ ಓಟ್ ಹಾಕ್ಸ್ಕೊಂಡು ಅವರಿಗೆ ಆಧಾರ್ ಕಾರ್ಡ್ ಕೊಟ್ಟು ಅವ್ರಿಗೆ 94C ಅಲ್ಲಿರಲಿಕ್ಕೆ ದಾಖಲೆಗಳನ್ನು ಕೊಟ್ಟಂಥ ತಹಸೀಲ್ದಾರು ಬೆಳಗ್ಗೆ JCBಗಳನ್ನ ನುಗ್ಗಿಸಿ ಬಡವರ ಮನೆಗಳನ್ನು, ಸರ್ಕಾರಿ ಜಾಗ ನಮ್ಮದು ಅನ್ನೋ ಹೆಸರಲ್ಲಿ ಅವರಿಗೆ ನೋಟಿಸ್ ಕೊಡದೆ ಅವರ ಜಾಗಗಳನ್ನು ಒಡೆದಾಕಿದ್ದು ನೋಡಿದ್ದೀವಿ. ಆದರೆ ಈ ಒಂದು ಜಾಗಗಳನ್ನು JCB ನುಗ್ಸೋದು ಅಥವಾ ಸರ್ಕಾರಿ ಜಾಗ ಅಂತ ತಗೊಳೋದು ಬರೀ ಬಡವರ ಮನೆಗಳನ್ನು ಮಾತ್ರ. ಹಾಗಿನ ಮಾತ್ರಕ್ಕೆ ಇಲ್ಲೊಂದಿದೆ ಯಲಹಂಕದಲ್ಲಿ ಶಿವನಹಳ್ಳಿ ಕೆರೆ ಅಂತ, ನೀವೆಲ್ಲ ಕೇಳೇ ಇರ್ಬೋದು. ನಮ್ಮ ಹೆಬ್ಬಾಳ ಫ್ಲೈಓವರ್ ಹತ್ಬಿಟ್ಟು ನೀವು ಯಲಹಂಕದಲ್ಲಿ ನೀವು ಇಳಿದ ತಕ್ಷಣ ರೈಟಲ್ಲಿ ವಿದ್ಯಾಶಿಲ್ಪ ಸ್ಕೂಲ್ ಕಾಣಿಸುತ್ತೆ. ಅದರ ಪಕ್ಕದಲ್ಲಿ ರೈಟಲ್ಲಿ ಇರುವಂಥ ಎಂಟೈರ್ ಜಾಗನೇ ಶಿವನಹಳ್ಳಿ ಕೆರೆ ಅಂತ. ನೋಡ್ರಿ, 400 ಬಡವರ ಶೆಡ್ಗಳಿಗೆ JCBಯನ್ನು ನುಗ್ಗಿಸುವ ಕಾಂಗ್ರೆಸ್, ಸಿದ್ದರಾಮಯ್ಯ, DK ಶಿವಕುಮಾರ್ ಹಾಗೂ ನಾನ್ ಕರಪ್ಟ್ ಆ್ಯಂಡ್ ಅಧಿಕಾರಿಗಳಿಗೆ ಬೆಂಡೆತ್ತೋ MLA, 4 ಬಾರಿ MLA, ಬ್ಯಾಟರಾಯನಪುರ MLA ಹಾಗೂ ಕೃಷ್ಣ ಬೈರೇಗೌಡನ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬಡವರ ಮನೆಗೆ JCBಯನ್ನು ನುಗ್ಸೋ ಕೃಷ್ಣ ಬೈರೇಗೌಡ, ಬಡವರ ಮನೆಗೆ JCBಗಳನ್ನು ನುಗ್ಸೋ ಅಂತ DK ಶಿವಕುಮಾರ್ ಸರ್ಕಾರ. ಈಗ ಅದೇ DK ಶಿವಕುಮಾರು, ಅದೇ ಕೃಷ್ಣ ಬೈರೇಗೌಡನ ಕಾನ್ಸ್ಟಿಟ್ಯೂನ್ಸಿಲಿ ಶಿವನಹಳ್ಳಿ ಕೆರೆ ಅಂತ ಇದೆ. ಈ ಶಿವನಹಳ್ಳಿ ಕೆರೆ ಹೆಚ್ಚು ಕಮ್ಮಿ ಒಂದು 30 ಎಕರೆಗೂ ಹೆಚ್ಚು ಒಂದು ಸಮಯದಲ್ಲಿ ತುಂಬಾ ದೊಡ್ಡ ಕೆರೆ. ಆ ದೊಡ್ಡ ಕೆರೆಯನ್ನ ಎಂಕ್ರೋಚ್ಮೆಂಟ್ ಮಾಡಿಕೊಂಡು ಇವತ್ತು ಯಾವ ಮಟ್ಟಕ್ಕೆ ತಂದಿಟ್ಟಿದ್ದಾರೆ ಅಂತಂದ್ರೆ, ಆ ಸಂಪೂರ್ಣ ಕೆರೆಯನ್ನ ಒಂದು 5 ಸ್ಟಾರ್ ಹೋಟ್ಲಿಗೆ, ಬಿಲೀವ್ ಇಟ್ ಆರ್ ನಾಟ್, ಎಂಟೈರ್ ಸಂಪೂರ್ಣ ಕೆರೆಯನ್ನ ಇದೇ ಸಿದ್ದರಾಮಯ್ಯನ ಸರ್ಕಾರ ಒಂದು 5 ಸ್ಟಾರ್ ಹೋಟ್ಲಿಗೆ ತಗೊಳ್ಳಿ, 5 ಸ್ಟಾರ್ ಹೋಟ್ಲ್ ತಾನೆ ತಗೊಳ್ಳಿ, ಪೂರ್ತಿ ಕೆರೆನೇ ತಗೊಳ್ಳಿ, ನಿಮ್ಮದೇ ಕೆರೆ ಅಂತೇಳಿ ಕೊಟ್ಟುಬಿಟ್ಟಿದೆ. ಬಡವರು ಶೆಡ್ ಹಾಕೊಂಡ್ರೆ JCB ನುಗ್ಸಿ ಅವ್ರನ್ನ ಧ್ವಂಸ ಮಾಡೋ ಅಂತ ಕಾಂಗ್ರೆಸ್ ಸಿದ್ದರಾಮಯ್ಯನ ಸರ್ಕಾರ, ಕಾಂಗ್ರೆಸ್ DK ಶಿವಕುಮಾರನ ಸರ್ಕಾರ, ಕಾಂಗ್ರೆಸ್ ಕೃಷ್ಣ ಬೈರೇಗೌಡನ ಬಗ್ಗೆ ಹೇಳಲೇಬೇಕು. ಎಲ್ಲರೂ ಏನು ಹೇಳ್ತಾರೆ ಅಂತ ತುಂಬ ಸೈಲೆಂಟು. ಹೌದು ಗುರು, ತುಂಬ ಸೈಲೆಂಟಾಗೆ ಬಡವ್ರ ಮನೆಗೆ ಬೆಳಗ್ಗೆ 5 JCBಗಳನ್ನು ನುಗ್ಸಿ ಅವರ ಮನೆಗಳನ್ನು ಧ್ವಂಸ ಮಾಡಿ ಅವರೆಲ್ಲ ಬಂದರೆ
ಕಣ್ ತಪ್ಪಿಸಿ ಅವರನ್ನು ಅಲ್ಲಿಂದ ಜಾಗ ಖಾಲಿ ಮಾಡಿ ಆಮೇಲೆ ನಾನೇ ಒಡೆಸ್ದೆ ಅಂತ ಹೇಳಿ ಆಮೇಲೆ ನಾನೇ ಕಟ್ಕೊಡ್ತೀನಿ. ಅಲ್ಲಪ್ಪ, ಬಡವ್ರ ಮನೆ ಒಡೆಸಿದ್ಯಾಕೆ, ಆಮೇಲೆ ಕಟ್ಕೊಡ್ತೀನಿ ಅಂತ ಹೇಳೋ ಅಂಥ ಡ್ರಾಮಾ ಯಾಕೆ ಅಂತ ಕೇಳುತ್ತಾ, ಇಲ್ಲಿ ಬೆಂಗಳೂರಲ್ಲಿ ಬರೀ ಶ್ರೀಮಂತರೇ ಇರಬೇಕು, ನಿಮ್ಮ ಹತ್ರ ಸಾವಿರಾರು ಕೋಟಿ ದುಡ್ಡೇ ಇರಬೇಕು, ನೀನೊಬ್ಬ ಭ್ರಷ್ಟ ಅಧಿಕಾರಿ ಆಗಿರಲೇಬೇಕು, ಒಬ್ಬ ಭ್ರಷ್ಟ ರಾಜಕಾರಣಿ ಆಗಿರಲೇಬೇಕು, ಆವಾಗಲೇ ನಿನಗೆ ಜೀವನ ಮಾಡೋಕ್ಕಾಗೋದು. ಬಡವರು ಇಲ್ಲಿ ಜೀವನ ಮಾಡಲಿಕ್ಕೆ ಆಗಲ್ಲ. ಕ್ಯಾನ್ ಯು ಜಸ್ಟ್ ಬಿಲೀವ್, 1 ಎಕರೆ ಬೆಲೆ 100 ಕೋಟಿ ಅಂದ್ಕೊಂಡ್ರು ಕೂಡ ಇವತ್ತು 20 ಎಕರೆ ಶಿವನಹಳ್ಳಿ ಕೆರೆಯ ಜಾಗವನ್ನು ಒಂದು 5 ಸ್ಟಾರ್ ಪಂಚತಾರ ಹೋಟೆಲ್ಗೆ ಮುಡುಪಾಗಿ ಕೊಟ್ಟಿರುವಂಥವ್ರು ಇದೇ ಕಾಂಗ್ರೆಸ್ ಸರ್ಕಾರ, ಇದೇ ಸಿದ್ದರಾಮಯ್ಯನ ಸರ್ಕಾರ. ಕರ್ನಾಟಕದ 7 ಕೋಟಿ ಕನ್ನಡಿಗರು ಯೋಚನೆ ಮಾಡಬೇಕು. ಬಡವರಿಗೆ JCB ನುಗ್ಸಿ ಅವರ ಮನೆಗಳನ್ನು ಒಡೆದಾಕುವಂಥ ಈ ಸರ್ಕಾರ ಬರೀ ಕೋಗ್ಲಲ್ಲಿ ಏನೋ ಬಡವರ ಮನೆಗೆ JCB ನುಗ್ಸಿದ್ದಲ್ಲ, ಸಾವಿರಾರು ಎಕರೆ ಕಬ್ಬು ಬೆಳೆದಂಥ ಬೆಳೆಗಾರನೂ ಕೂಡ ಬೀದಿನಲ್ಲೇ ಕುಣಿಸಿದ್ದೀವರು. ಅತ್ಯಾಚಾರ ಆಗಿದೆ, ಕೊಲೆ ಆಗಿ ಮಣ್ಣು ಹಾಕಿದ್ದಾರೆ ಅಂತ ಧರ್ಮಸ್ಥಳದಲ್ಲಿ ಕೇಳಿದ್ರೆ, ನೀವು ಹಂಗೆಲ್ಲ ಮಾತಾಡಿದ್ರೆ ನಿಮ್ಮ ಮೇಲೇ ಕೇಸ್ ಹಾಕ್ತೀವಿ ಅಂತ SITಯನ್ನು ಬಳಸಿ ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಏನೋ FIR ಮಾಡಿಸಿ ಚಾರ್ಜ್ ಶೀಟ್ ಹಾಕಿ ಅವರನ್ನೇ ಒಕ್ಕಲೆಬ್ಬಿಸ್ತದಂಥ ಸರ್ಕಾರ ಇದು. ಬರೀ ಧರ್ಮಸ್ಥಳದ ಪ್ರಕರಣದಲ್ಲಿ 3 ಪಕ್ಷಗಳು ಒಂದಾಗಿಲ್ಲ, ರೈತರ ವಿಚಾರದಲ್ಲಿ 3 ಪಕ್ಷಗಳು ಒಂದಾಗಿಲ್ಲ, ಹುಬ್ಳಿ ಧಾರವಾಡದಲ್ಲಿ ನಡೆದಂಥ ಯುವಕರ ಕೆಲಸ ಕೊಡಿ ಅಂತ ಯುವಕರು ಕೇಳಿದ್ರೆ ಅಲ್ಲಿನ ಪೊಲೀಸ್ ಕಮಿಷನರ್ ಶಶಿ ಹೇಳ್ತಾನೆ, ನೀವೆಲ್ಲ ಪ್ರೊಟೆಸ್ಟ್ಗೆಲ್ಲ ಪರ್ಮಿಷನ್ ಕೇಳಿದ್ರೆ ಲಾಠಿ ಬೀಸ್ತೀನಿ ಅಂತ ಹೇಳಿ ಪರ್ಮಿಷನ್ ಕೊಡದೆ ಅವರನ್ನು ಒಕ್ಕಲೆಬ್ಬಿಸಿದ್ದಾರೆ. ಒಂದು ಕಡೆ ಕೋಗಿಲಲ್ಲಿ 400 ಮನೆಗಳನ್ನು ಧ್ವಂಸ ಮಾಡಿದಂಥ ಕೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕಾದರೆ, ಪಂಚತಾರ ಹೋಟೆಲ್ಗೆ ತಗೊಳ್ಳಿ ನಮ್ಮ ಶಿವನಹಳ್ಳಿ ಕೆರೆ ಅಂತ, ಅದು ಯಾವ ಶಿವನಹಳ್ಳಿ ಅಂತಂದರೆ ಶಿವನ ಹೆಸರು ಅಂತ ಶಿವನಹಳ್ಳಿ ಕೆರೆನ ಒಂದು ಖಾಸಗಿ ಹೋಟ್ಲಿಗೆ ಇದೇ ಸಿದ್ದರಾಮಯ್ಯ, ಇದೇ DK ಶಿವಕುಮಾರ್, ಇದೇ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅಂತಂದರೆ ನೀವು ನಂಬಲೇಬೇಕು. ಯಾಕೆ ಅಂತಂದರೆ ನಾನು ಅದನ್ನು ಕಡಿಮೆ ಅಂತ ಹೇಳೋದು ಕಳೆದ 6 ತಿಂಗಳಲ್ಲಿ 2 ಬಾರಿ ನಾನು ನಿಮಗೆ ಅದನ್ನು ಎಕ್ಸ್ಪೋಸ್ ಮಾಡಿದ್ದೀನಿ. ಜೊತೆಯಲ್ಲಿ ಬೆಂಗಳೂರಿನ DC ಜಗದೀಶನಿಗೆ ಕಂಪ್ಲೇಂಟ್ ಸಹ ಕೊಟ್ಟಿದ್ದೀನಿ. DC ಜಗದೀಶನಿಗೆ ಪಂಚತಾರ ಹೋಟೆಲ್ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಅದು ಕಣ್ಣಿಗೆ ಕಾಣಿಸಲ್ಲ. ಯಾಕೆ ಅಂತಂದರೆ ಜಗದೀಶನಿಗೆ ಕಣ್ಣು ಕಾಣಿಸೋದೆಲ್ಲ ಕೋಗ್ಲಿಲಿರೋ ಬಡವರು ಬಿಟ್ಟರೆ ಶ್ರೀಮಂತ ಪಂಚತಾರ ಹೋಟ್ಲು ಓನರ್ಗಳು ಬೆಂಗಳೂರಿನ ಜಿಲ್ಲಾಧಿಕಾರಿ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಜೊತೆಯಲ್ಲಿ ಗ್ರೇಟರ್ ಬೆಂಗಳೂರು ನಾರ್ತಿನ ಕಮಿಷನರ್ ಆದಂಥವ್ರಿಗೂ IAS ಅಧಿಕಾರಿ ಅವ್ರಿಗೂ ಸಹ ನಾನು ಕೊಟ್ಟಿದ್ದೀನಿ. ಆಯಪ್ಪನೂ ಅಷ್ಟೇ, ನಮಗೇನಿದ್ರು ಬಡವರ ಜಮೀನನ್ನ JCBನಲ್ಲಿ ಹೊಡೆದಾಕ್ತೀವಿ, ಆದರೆ ಪಂಚತಾರ ಹೋಟೆಲ್ನ ನಾವು ಮುಟ್ಟೋದೇ ಇಲ್ಲ. ಯಾಕೆ ಅಂತಂದರೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಸುಮಾರು 1,000 ಕೋಟಿ ಲಂಚದ ಹಣವನ್ನು ಈ ಪಂಚತಾರ ಹೋಟೆಲ್ನಿಂದ ಭ್ರಷ್ಟ GBA ಅಧಿಕಾರಿಗಳು, ಟೌನ್ ಪ್ಲಾನರ್ಗಳು, ಕಮಿಷನರ್ಗಳು, ಬೆಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿ ಕೆಲಸ ಮಾಡೋರು, ರಾಜಕಾರಣಿಗಳು ವಸೂಲಿ ಹಾಕಿದ್ದಾರೆ. ಶಿವನಹಳ್ಳಿ ಕೆರೆ ಬೆಲೆ 1,000 ಕೋಟಿ ಲಂಚ ಅಂತ ಈ ಮೂಲಕ ಹೇಳುತ್ತಾ, ನಿಮ್ಮ ಆಸ್ತಿ ಸುಪ್ರೀಂ ಕೋರ್ಟ್ ಪದೇ ಹೇಳಿದೆ, ಲೇಕ್ ಈಸ್ ಸ್ಟೇಟ್ ಈಸ್ ದ ಕಸ್ಟೋಡಿಯನ್ ಆಫ್ ಲೇಕ್ ಅಂತ. ಅಂದರೆ ಯಾವುದೇ ಕೆರೆ ಆಗಿರ್ಬೋದು, ಅದನ್ನು ನೋಡ್ಕೊಳ್ಬೇಕಾದ್ರು, ಸಂರಕ್ಷಣೆ ಮಾಡಬೇಕಾದ್ರೂ ಫಾರ್ಮನ್ನು ಅಂದರೆ ಕೆರೆನ ಇವರು ಗಾಲ್ಫ್ ಕೋರ್ಸ್ ಮಾಡೋದು, ಕೆರೆನ ಇವರು ಮಾಲ್ ಕಟ್ಟೋದು, ಕೆರೆನ ಇವರು ಬೇರೆನೋ ಮಾಡೋದು, ಕೆರೆನ ಇವರು ನಾವೇನೋ ಬಡವರಿಗೆ ಸೈಟ್ ಕೊಟ್ಟೆ ಅನ್ನೋದು, ಕೆರೆಯನ್ನು ನೋಡ್ಕೊಳ್ಳೋ ಅಂಥ ಅಧಿಕಾರ ಇದೆ ಬಿಟ್ಟರೆ, ಸುಪ್ರೀಂ ಕೋರ್ಟಿನ ಪ್ರಕಾರ ಕೆರೆಗಳನ್ನು ನೋಡ್ಕೊಳ್ಳೋ ಅಂಥ ಅಧಿಕಾರ ಬಿಟ್ಟರೆ ಕೆರೆಗಳನ್ನು ಮಾರಾಟ ಮಾಡೋದು, ಪಂಚತಾರ ಹೋಟೆಲ್ಗೆ ಉಡುಗೊರೆ ಕೊಟ್ಟು 1,000 ಕೋಟಿ ಲಂಚ ಇಸ್ಕೊಳೋದು, ಇದು ಯಾವುದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಒಪ್ಪೋದಿಲ್ಲ. ಈ ರೀತಿ ಕಳ್ಳರ ಕೈಗೆ, ಕ್ರಿಮಿನಲ್ಗಳ ಕೈಗೆ, 3 ಪಕ್ಷದಲ್ಲಿರೋ ಕಳ್ಳರು, ನಾನು ಎಲ್ಲರೂ ಅಂತ ಹೇಳಲ್ಲ, ಒಳ್ಳೆಯವರು ನಿಷ್ಠಾವಂತರು ತುಂಬ ಕಡಿಮೆ 3 ಪಕ್ಷದಲ್ಲಿ. ಮೋಸ್ಟ್ ಆಫ್ ದೆಮ್ ಆರ್ ಕರಪ್ಟ್ ಆ್ಯಂಡ್ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋವಂಥವ್ರಿಗೆ ನೀವು ಒಂದ್ಸತಿ BJPಗೆ ಹಾಕ್ತೀರಾ, ಒಂದ್ಸತಿ ಕಾಂಗ್ರೆಸ್ಗೆ ಹಾಕ್ತೀರಾ, ಒಂದ್ಸತಿ JDS ಹಾಕ್ತೀರಾ. 3 ಜನ ನಿಮ್ಮನ್ನು ಕೈಯನ್ನಿಡಲ್ಲ, 3 ಜನ ನಿಮ್ಮನ್ನು ಬೆಲೆಯನ್ನು ಏರಿಸಿ ನಿಮ್ಮನ್ನು ಕಿತ್ತಿ ತಿಂತಾರೆ. ನೀವೇನಾದರೂ ಸರ್ಕಾರಿ ಜಾಗದಲ್ಲಿ ಕಟ್ಕೊಂಡಿದ್ರೆ JCBಗಳು ನುಗ್ಸಿ ಹೊಡೆದಾಕ್ತಾರೆ. ಅದೇ 20 ಎಕರೆ ಶಿವನಹಳ್ಳಿ ಕೆರೆನ ಒಂದು ಪಂಚತಾರ ಹೋಟೆಲ್ಗೆ ಉಡುಗೊರೆಯಾಗಿ ಕೊಡ್ತಾರೆ ಅಂತ ಹೇಳುತ್ತಾ, ಏನೇ ಇರಲಿ ಹೇಗೆ ಇರಲಿ, ನಮ್ಮ ಟ್ರೂ ಲೈಫ್ಸ್ ನ್ಯೂಸ್ ಚಾನೆಲ್ ಒಂದು ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಅಂತೂ ಮಾಡಿದೆ. ನೆನ್ನೆ ನಾವು ಕೋಗಿಲು ಪ್ರಕರಣವನ್ನು ಶೂಟ್ ಮಾಡಿದಾಗ ಮಧ್ಯರಾತ್ರಿಯಲ್ಲಿ ಅದನ್ನು ನಮ್ಮ ಟೀಮ್ ಅಪ್ಲೋಡ್ ಮಾಡಿದಾಗ ಬೆಳಗ್ಗೆ ಅಷ್ಟೊತ್ತಿಗೆ 1.5 ಲಕ್ಷ ಜನ ಅದನ್ನು ವೀಕ್ಷಣೆ ಮಾಡಿದ್ದಾರೆ. ನಮ್ಮ ಚಾನಲ್ಗೆ ಪ್ರತಿ 1 ಅವರ್ಗೆ 1,000ಕ್ಕೂ ಹೆಚ್ಚು ಫಾಲೋವರ್ಸು ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾರೆ. ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್ 20,000 2 ದಿನದಲ್ಲಿ 20,000 ಫಾಲೋವರ್ಸ್ ಕ್ರಾಸ್ ಮಾಡಿದ್ದಾರೆ. ನಿಮ್ಮ ಪ್ರೀತಿ ಹೀಗೆ ಇರಲಿ, ನಿಮ್ಮ ವಿಶ್ವಾಸಕ್ಕೆ ನಾವು ಯಾವಾಗಲೂ ಬದ್ಧವಾಗಿರ್ತೀವಿ. ನಾವು ಯಾವಾಗಲೂ ಭ್ರಷ್ಟರನ್ನು ಬೇಟೆ ಆಡ್ತಾ ಇರ್ತೀವಿ. ನಮ್ಮ ಕನಸು
ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಅಂತ ಹೇಳ್ತಾ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್, ನಿಮ್ಮ ವಕೀಲ್ ಸಾಬ್, ನಿಮ್ಮನೆ ಮಗ ಈ ಕಾರ್ಯಕ್ರಮದಿಂದ ನಾನು ಐ ಥಿಂಕ್ ಐ ಟೇಕ್ ಎ ಲೀವ್ ಆನ್ ದಿಸ್ ಆ್ಯಂಡ್ ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ಕನ್ನಡದಲ್ಲೂ ಕನ್ನಡ.